ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ತಂದ್ಕೊಂಡಿದ್ದೀನಿ. ಚಿಕ್ಕು ಹಣ್ಣಿನ ಜ್ಯೂಸ್ನೊಂದಿಗೆ ಬಂದಿದೆ ನೋಡ್ರಿ. ಚಿಕ್ಕು ಹಣ್ಣು ಅಥವಾ ಸಪೋಟ ಅಂತ ಇದನ್ನು ಕರೀತಾರೆ. ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬೋದು. 6 ಚಿಕ್ಕು ಹಣ್ಣನ್ನು ನಾನು ತೊಗೊಂಡಿದ್ದೀನಿ ರೀ. ಫುಲ್ ಹಣ್ಣಾಗಿತ್ತು, ಹಣ್ಣಾರಾಕಿರೋವಂಥ ಚಿಕ್ಕು ಹಣ್ಣನ್ನು ತೊಗೊಂಡಿದ್ದೀನಿ. ಇವಾಗ ನಾವು ಅದನ್ನೆಲ್ಲ ತೊಗೊಂಡ್ಬಿಡಮು. ಶಿಪ್ಪಿ ತೆಗೆದು ಒಗಿಬೇಕಾಗುತ್ತೆ. ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಬಟ್ಲಲ್ಲಿ ಎಲ್ಲ ತೆಗೆದು ಹಾಕೋತಾ ಇದ್ದೀನಿ ನೋಡಿರಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ರಕ್ತಹೀನತೆ ಇತ್ತಪ್ಪ ಅಂತಂದ್ರೆ ಡೈಲಿ ಒಂದು ಜ್ಯೂಸು ಅಥವಾ ನಾವು ಒಂದು ಹಣ್ಣನ್ನು ತಿಂತ ಒಂದು ವಾರ ಬಂದ್ರೆ ವಾರದಲ್ಲಿ ನೋಡ್ರಿ ಬೇಕಾದ್ರೆ ಕ್ರಮೇಣವಾಗಿ ನಮ್ಮ ಬ್ಲಡ್ ಜಾಸ್ತಿ ಆಗುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ಏನಪ್ಪ ಅಂತಂದ್ರೆ ಸ್ಕಿನ್ಗೂ ಕೂಡ ಇದು ಒಳ್ಳೆಯದು. ನಾವು ಜ್ಯೂಸು ಅಥವಾ ಆಮೇಲೆ ಹಣ್ಣು ತಿಂತ ಬಂದ್ರೆ ಕಣ್ಣಿನ ದೃಷ್ಟಿ ಕೂಡ ಚಲೋ ಆಗುತ್ತೆ. ಇದಕ್ಕೆ ಪ್ರತಿಯೊಂದಕ್ಕೂ ಇದು ಆರೋಗ್ಯಕ್ಕೆ ಒಳ್ಳೆಯದದ ನೋಡ್ರಿ. ರೋಗ ನಿರೋಧಕ ಶಕ್ತಿ ಇರುತ್ತೆ. ಇದು ಹೋರಾಡ್ತೈತಿ ಈ ಹಣ್ಣು. ನಮಗೆ ಹೆಣ್ಮಕ್ಳಿಗೆ ಮನೆ ಕೆಲಸದ ಜೊತೆ ನಾವು ಏನು ಮಾಡ್ಬೇಕಾಗುತ್ತದೆ, ಎಲ್ಲ ನಮ್ಮ ಮಕ್ಕಳನ್ನ ಗಂಡದರನ್ನ ಎಲ್ಲ ನೋಡಿಕೊಂಡು ಸುಸ್ತಾದಾಗ ಈ ಜ್ಯೂಸನ್ನು ಒಂದು ಸರಿ ಕುಡಿದು ನೋಡ್ರಿ. ಆದರೆ ಒಂದು ವಾರನಾದರೂ ಕುಡಿಬೇಕಾಗುತ್ತೆ ನಾವು, ಅಂದ್ರೆ ನಮಗೆ ಏನಾದರೂ ತೋರಿಸ್ತದ. ಆಮೇಲಿಂದ ಈಗೆಲ್ಲ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ರಿ. ನಾನೀಗ ಇದಕ್ಕೆ ಅರ್ಧ ತಾಸು ನಾನು ಒಂದು 10 ಬಾದಾಮಿ ಗೋಡಂಬಿನ ನೆನೆ ಹಾಕಿದ್ದೆ. ಬಾದಾಮಿನ ಸಿಪ್ಪೆ ಬಿಡಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ನಾನೀಗ ಅವೆಲ್ಲ ಸಿಪ್ಪೆ ತೊಗೊಂಡ್ಬಿಡೋನು. ಸಿಪ್ಪೆ ಹಾಕೋದೇನು ಬೇಕಾಗಿಲ್ಲ. ಆಮೇಲಿಂದ ಇದಕ್ಕೆ ಸ್ವೀಟ್ ಬೇಕಂದ್ರೆ ನಿಮಗೆ ಸಕ್ಕರೆ ಬೇಕಾದರೂ ಬಳಸ್ಕೋಬೋದು, ಇಲ್ಲಪ್ಪ ಅಂತಂದ್ರೆ ನೀವು ಖರ್ಜೂರ ಬೇಕಾದರೂ ಹಾಕೋಬೋದು. ನಾನು ಏನು ಹಾಕಿನಿ ಅಂತ ವಿಡಿಯೋ ನೋಡ್ರಿ, ಪೂರ್ತಿ ನಿಮಗೆ ಗೊತ್ತಾಗುತ್ತಾ. ವಿಟಮಿನ್ ಎ, ವಿಟಮಿನ್ ಸಿ ಯಾರಿಗೆಲ್ಲ ಕಮ್ಮಿ ಇರುತ್ತಲ್ಲ ಅವರು ಒಂದು ವಾರ ಈ ಜ್ಯೂಸನ್ನು ಸೇವಿಸಿ ನೋಡ್ರಿ. ಎಲ್ಲ ಕಡಿಮೆ ಆಗುತ್ತೆ, ಆರಾಮಾಗುತ್ತಾ. ಮತ್ತು ಈ ಜ್ಯೂಸಲ್ಲಿ ನಾವು ಒಂದೇ ಥರ ಹಾಕ್ತಿಲ್ಲ. ಬಾದಾಮ್ ಹಾಕ್ತಾಯಿದ್ದೀವಿ, ಹಾಲನ್ನು ಹಾಕ್ತಾಯಿದ್ದೀವಿ, ಗೋಡಂಬಿನ ಹಾಕ್ತಾಯಿದ್ದೀವಿ. ಹಾಗಾಗಿ ಎಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದನ್ನು ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಸುಸ್ತು ನಿಶಕ್ತಿತನ ಯಾರಿಗೆಲ್ಲ ಇರ್ತದ ಈ ಜ್ಯೂಸನ್ನು ಡೈಲಿ ಒಂದು ಗ್ಲಾಸು ಟ್ರೈ ಮಾಡಿರಿ ನೋಡ್ರಿ. ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಕೈತಿ. ತುಂಬ ಒಳ್ಳೆ ಜ್ಯೂಸ್ ಇದು. ಇವಾಗ ನೋಡ್ರಿ, ಬಾದಾಮಿ ಸಿಪ್ಪಿನೆಲ್ಲ ನಾನು ತೆಗಿತಾ ಇದ್ದೀನಿ. ತೆಗೆದ್ಮೇಲಂತ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೋತಾ ಇದ್ದೀನಿ. ಅದಕ್ಕೆ ತೊಗೊಂಡಿದ್ದೆ ಸಿಪ್ಪಿ ಎಲ್ಲ ಬಿಡಿಸಿಟ್ಟಿದ್ವಲ್ಲ ಹಣ್ಣಿಂದು, ಅದನ್ನು ಹಾಕೊಂಡ್ಬಿಡ್ತೀನಿ ನೋಡ್ರಿ. ನಾನು ಇಷ್ಟು ಹಣ್ಣಿದ್ರೆ ಸಾಕು, ನಾವು 2 ಗ್ಲಾಸ್ ಜ್ಯೂಸನ್ನು ಮಾಡ್ಕೋಬೋದು. ಸ್ವಲ್ಪ ಏಲಕ್ಕಿನ ಹಾಕೋರಿ. ನಾನು 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸುಲಿದಿಟ್ಟಿದ್ದಂಥ ಬಾದಾಮಿನ ಹಾಕೋತಾ ಇದ್ದೀನಿ. ಈ ನಾನು ಮುಂದಕ್ಕೆ 1 ಕಪ್ ಅಷ್ಟು ಹಾಲು, ಗೋಡಂಬಿನ ಬೆರೆಸ್ತೀನಿ ನೋಡ್ರಿ. ನೀವು ಕೂಡ ಇದನ್ನು ಹಾಕ್ಕೊಳ್ರಿ. ಹಾಲನ್ನು ಹಾಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡಿರೋದನ್ನು ಅದೇ ಬಟ್ಲಲ್ಲಿ 2 ಬಟ್ಲ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಆಮೇಲಿಂದ 1 ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಬೇಕಿದ್ರೆ ಖರ್ಜೂರ ಕೂಡ ನೀವು ಹಾಕೋಬೋದು. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಈಗ ಜ್ಯೂಸ್ ರುಬ್ಬಿದ್ರೆ ಆಯಿತು ನೋಡಿರಿ. 1 ಗ್ಲಾಸನ್ನು ತೊಗೊಂಡಿದ್ದೀನಿ. ಆ ಗ್ಲಾಸಿಗೆ ನಾನು ಇವಾಗ ಸರ್ವ್ ಮಾಡ್ತೀನಿ ನೋಡಿರಿ. ಐಸ್ ಕ್ಯೂಬನ್ನು ಹಾಕೋತೀನಿ, ಇಲ್ಲ ಫ್ರಿಜ್ಜಲ್ಲಾದರೂ ಇಡಿ ನೀವು ನಡೀತದ. ಐಸ್ ಕ್ಯೂಬನ್ನು ಹಾಕ್ಕೊಂಡು ನಾನಿವಾಗ ರುಬ್ಬಿದಂಥ ಜ್ಯೂಸನ್ನು ಸರ್ವ್ ಮಾಡ್ಕೋತೀನಿ ನೋಡಿರಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಇದೇ ಥರ ಹೆಲ್ದಿ ರೆಸಿಪಿಗಳನ್ನು ತರ್ತಾ ಇರ್ತೀನಿ. ನೋಡಿದ್ರಲ್ಲ ಜ್ಯೂಸ್ ಮಾಡೋದು. ಬಾದಾಮಿ ಗೋಡಂಬಿನ ಸ್ವಲ್ಪ ತರಿಯಾಗಿ ರುಬ್ಕೊಡ್ರಿ. ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇತ್ತಂದ್ರೆ ನಮಗೆ ಕುಡಿಯೋಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತದೆ. ತಿಂತ ನಾವು ಕುಡಿಬೋದು. ಸ್ವಲ್ಪ ಬಾದಾಮಿನ ಹಾಕೋತಾ ಇದ್ದೀನಿ ನೋಡಿರಿ ನಾನು ಮ್ಯಾಲೆ. ನೋಡಿದ್ರಲ್ಲ ಜ್ಯೂಸು ತುಂಬ ಸಿಂಪಲ್ಲಾಗಿ ಆರೋಗ್ಯಕರ ಜ್ಯೂಸು 5 ನಿಮಿಷದಲ್ಲಿ ರೆಡಿ ಆಗೋಯಿತು. ಮತ್ತು ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.